ಲಾಜ್ವಂತಿ ಅವಳ ಮನೆಯ ಹೊಸ ಸೊಸೆಗೆ ತುಂಬಾನೇ ಸುಂದರವಾದ ದೊಡ್ಡ ದೊಡ್ಡ ಜುಮ್ಕೆ ಅವಳಿಗೆ ಬಹುಮಾನವಾಗಿ ಕೊಡ್ತಾಳೆ. ಎಲ್ಲರ ದೃಷ್ಟಿಯ ಜುಮ್ಕಾ ಮೇಲೇನೆ ಇರುತ್ತೆ. ಲಾಜ್ವಂತಿಯ ಜೇಠಾನಿ ಆದ ಕಲಾವತಿ ಅವರ ಸೊಸೆ ಕೂಡ ಅದೇ ಜುಮ್ಕಾ ಬೇಕನ್ಕೋತಾಳೆ. ಅತ್ತೆ, ನೀವಿವಾಗ್ಲೂ ನನ್ಗೆ ಇಷ್ಟು ದೊಡ್ಡ ದೊಡ್ಡ ಜುಮ್ಕಾ ಈಸ್ಕೊಟ್ಟೇ ಇಲ್ಲ. ನೋಡಿದ್ರ ಚಿಕ್ಕಮ್ಮ, ಶೀತಲ್ಗೆ ಎಷ್ಟು ದೊಡ್ಡ ಜುಮ್ಕಾ ಈಸ್ಕೊಟ್ಟಿದ್ದಾರೆ ಅಂತ. ನೀವು ಭೇದ ಭಾವ ಮಾಡ್ತಿದ್ದೀರಾ ಅಂತ ನನ್ಗನಿಸ್ತಿದೆ. ಸರಿ ಇರೇ, ಅವಳು ಆ ಜುಮ್ಕಾದ ಎಲ್ಲಿಂದ ತಂದ್ಲಂತ ಕೇಳ್ತೀನಿ. ಲಾಜ್ವಂತಿ, ಹೊಸ ಸೊಸೆಗೆ ಈ ದೊಡ್ಡ ದೊಡ್ಡ ಜುಮ್ಕಾ ಎಲ್ಲಿಂದ ತಂದೆ? ಇದಕ್ ಮುಂಚೆ ನಾನ್ ನೋಡೇ ಇಲ್ಲ. ಅಯ್ಯೋ ಅದ್ಗೆ ನೀವ್ ಮರ್ತೋದ್ರಾ? ಮುಖೇಶ್ ಅವರ ಅಜ್ಜಿ ಮದ್ವೆಯ ನಂತರ ಈ ದೊಡ್ಡ ದೊಡ್ಡ ಜುಮ್ಕಾ ನನಗ್ ಕೊಟ್ಟಿದ್ದು. ಅರೇ, ನೀವು ಹೇಳಿದ್ರಲ್ವಾ ಅದ್ರ ಹಾರ ಕೂಡ ಅವರು ನಿಮ್ಗೆ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಮುಖೇಶ್ ಅವರ ಸೊಸೆಗಿದನ್ನ ಕೊಡೋಣ ಅಂತ ಅನ್ಕೊಂಡೆ. ನೋಡಿ ನೋಡಿ, ಸುಂದರವಾಗಿದ್ದಾಳಲ್ವಾ? ಅಮ್ಮ ಶೀತಲ್, ಇದ್ರಲ್ಲಿ ನಿಮ್ಮ ಅತ್ತೆ ಮತ್ತೆ ಅಜ್ಜಿ ಆಶೀರ್ವಾದ ಇದೆ. ಈ ಜುಮ್ಕಗಳನ್ನ ಭದ್ರವಾಗಿಟ್ಕೋಬೇಕು, ಆಯ್ತಮ್ಮ? ಖಂಡಿತ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನ್ಗೆ ಈ ಗಿಫ್ಟ್ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಭದ್ರವಾಗಿಟ್ಕೋತೀನಿ. ಶೀತಲ್ ಯಾವಾಗೆಲ್ಲ ಆಚೆ ಹೋಗ್ತಾಳೋ ಅದೇ ಜುಮ್ಕಾ ಹಾಕ್ಕೋಬೇಕು ಅಂತ ಅವ್ರ ಅತ್ತೆ ಹೇಳ್ತಿರ್ತಾರೆ. ಒಂದಿನ ಅವರಿಬ್ರು ಯಾರೋ ಮನೆಗೆ ಪೂಜೆಗೆ ಹೋಗ್ಬೇಕಾಗಿತ್ತು. ನೋಡಮ್ಮ ಶೀತಲ್, ಪೂಜೆಗೆ ಹೋಗ್ತಿದೀವಲ್ವಾ, ದೊಡ್ಡ ದೊಡ್ಡ ಜುಮ್ಕಾ ಹಾಕೊಂಡ್ ಬಾ. ಯಾಕಂದ್ರೆ ಅಲ್ಲಿ ತುಂಬಾ ನೆಂಟ್ರು ಬರ್ತಿದಾರೆ ಪೂಜೆಗಾಯ್ತಾ? ಆ ಜುಮ್ಕಾ ಹಾಕೊಂಡೋದ್ರೆ ತುಂಬಾ ಸುಂದರವಾಗಿರ್ತೀಯ. ಎಲ್ಲಾರು ನೋಡಿ ಆಶ್ಚರ್ಯ ಪಡ್ತಾರೆ. ಮತ್ತೆ ಎಲ್ಲಾರ್ಗೂ ಹೇಳು ನಿಮ್ಮ ಅತ್ತೆದು ಅಂತ, ಸರಿನಾ? ಸರಿ ಸರಿ ಅತ್ತೆ, ಅದನ್ನೇ ಹಾಕ್ಕೋತೀನಿ ನೀವ್ ಹೇಳ್ದಂಗೆ. ಬೇಗ ರೆಡಿಯಾಗಿ ಬರ್ತೀನಿ, ಸರಿನಾ? ನೀವಿಷ್ಟು ಪ್ರೀತಿಯಾಗಿ ಹೇಳಿದ್ಮೇಲೆ ನಾನ್ ಹಾಕ್ಕೊಳಲ್ವಾ ಹೇಳಿ? ಲಾಜ್ವಂತಿ ಅಲ್ಲಿಂದ ಹೋದ್ಮೇಲೆ ಅವಳು ಪಾಪ ರೆಡಿ ಆಗಕ್ಕೆ ಶುರು ಆಗ್ತಾಳೆ. ಆಗ ಅವಳು ನೋಡ್ತಾಳೆ, ಅವಳು ಇಟ್ಟಿರುವ ಜಾಗದಲ್ಲಿ ಆ ಜುಮ್ಕಾ ಇರೋದಿಲ್ಲ. ಅರೆ, ನಾನ್ ಈ ಬಾಕ್ಸಲ್ಲೇ ಅಲ್ವಾ ಆ ಜುಮ್ಕೆ ಇಟ್ಟಿದ್ದೆ. ನೋಡಿದ್ರೆ ಆ ಜುಮ್ಕಾ ಇದ್ರಲ್ಲಿ ಇಲ್ಲ. ಏನಾಯ್ತು ಶೀತಲ್? ಅಮ್ಮ ಕರೀತಿದ್ದಾರೆ, ನೀನಿನ್ನೂ ರೆಡಿ ಆಗಿಲ್ವಾ? ಮುಖೇಶ್, ನನ್ನ ದೊಡ್ಡ ಜುಮ್ಕೆ ಕಾಣಿಸ್ತಿಲ್ಲ. ಅದೇ ಅತ್ತೆ ನನ್ಗೆ ಫಂಕ್ಷನ್ ಅಲ್ಲಿ ಕೊಟ್ರಲ್ವಾ, ಈ ಬಾಕ್ಸಲ್ಲೇ ಇಟ್ಟಿದ್ದೆ ಅಲ್ವಾ? ಹೌದಾ? ಹಾ ಇರು, ನಾನು ಹುಡ್ಕಕ್ ಸಹಾಯ ಮಾಡ್ತೀನಿ. ಶೀತಲ್ ಮತ್ತೆ ಮುಖೇಶ್ ಮನೆಯೆಲ್ಲ ಹುಡುಕ್ಬಿಡ್ತಾರೆ, ಆದ್ರೂ ಅವ್ರಿಗೆ ಆ ಜುಮ್ಕೆ ಸಿಗೋದಿಲ್ಲ. ಪೂಜೆಗಂತೂ ಹೋಗ್ಲೇಬೇಕಲ್ವಾ? ಸರಿ ಆಯ್ತು, ನೀನ್ ಆ ಚಿಕ್ಕ ಜುಮ್ಕನೇ ಹಾಕೊಂಡ್ ಬಾ ಅಮ್ಮ, ಆಮೇಲೆ ಬಂದು ಹುಡುಕೊಳ್ಳೋಣ. ನೀನು ಆ ಜುಮ್ಕ ಭದ್ರವಾಗಿ ಇಟ್ಕೋಬೇಕಂತ ಹೇಳಿದ್ನೋ ಇಲ್ವೋ? ನೀನದನ್ನ ಭದ್ರವಾಗಿ ಇಟ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ಬಿಟ್ಟೆ. ಎಷ್ಟು ವರ್ಷದಿಂದ ನಾನದನ್ನ ಎಷ್ಟು ಸೇಫ್ ಆಗಿ ಇಟ್ಕೊಂಡಿದ್ದೆ. ಮುಖೇಶ್ ಅವರ ಅಜ್ಜಿಯ ಜ್ಞಾಪಕ ಅಮ್ಮ ಅದು. ಶೀತಲ್ ಜೊತೆಗೆ ಅಲ್ಲಿರೋ ಎಲ್ಲರೂ ತುಂಬಾನೇ ಬೇಜಾರ್ ಪಡ್ತಾರೆ. ಆ ಜುಮ್ಕೆ ಎಲ್ಲಿರುತ್ತೆ ಅಂತ ಅವಳು ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಮತ್ತೆ ಆ ರೂಮ್ಗೆ ಬೇರೆ ಯಾರೂ ಬಂದಿರೋದಿಲ್ಲ. ಆಗ ಶೀತಲ್ ಮನೆಗೆ ಕೆಲ್ಸ ಮಾಡೋರು ಬರ್ತಾರೆ. ಮತ್ತೆ ಅವರು ರಚನಾ ಮನೇಲಿ ಕೂಡ ಕೆಲ್ಸ ಮಾಡ್ತಾರೆ. ಶೀತಲ್ ಮತ್ತು ಲಾಜ್ವಂತಿಯ ಮಾತನ್ನು ಕೇಳಿಸ್ಕೊತಾಳೆ. ಸೊಸೆ, ಈ ಜುಮ್ಕೆಯನ್ನು ಇದೇ ಡಬ್ಬದಲ್ಲಿ ಇಟ್ಟಿದ್ದೆ ಅಂತ ನಿನಗೆ ಜ್ಞಾಪಕ ಇದೆಯಮ್ಮ? ಬೇರೆ ಎಲ್ಲಾದ್ರೂ ಇಟ್ಟಿದ್ಯೇನೋ ಜ್ಞಾಪಕ ಮಾಡ್ಕೊ. ಆ ಹೊತ್ತೆ ನಂಗೆ ಚೆನ್ನಾಗ್ ಜ್ಞಾಪಕ ಇದೆ, ನಾನು ಇದೇ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಅತ್ತಿಗೆ, ನೀವು ಯಾವ ಜುಮ್ಕದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಗೆ ಆ ಫಂಕ್ಷನ್ ಅಲ್ಲಿ ಅತ್ತೆ ಕೊಟ್ರು ಅಲ್ವಾ, ಅದಾ? ಹಾ ಅದೇ, ನೀನೆಲ್ಲಾದ್ರೂ ನೋಡಿದ್ಯಾ? ಹಾ, ಅದು ರಚನಾ ಅತ್ತಿಗೆ ಅಲ್ಲಿ ಮೇಲೆ ಅಲ್ಮಾರಿಯಲ್ಲಿ ಇಡೋದನ್ನ ನಾನ್ ನೋಡ್ದೆ ಅಲ್ವಾ. ಕೇಳಿದ್ರೆ ನೀವೇ ಭದ್ರವಾಗಿ ಇಡಕ್ ಕೊಟ್ಟಿದ್ರು ಅಂತಂದ್ರು. ನೀವೇ ರಚನಾ ಅತ್ತಿಗೆ ಹತ್ರ ಭದ್ರವಾಗಿ ಇಡಕ್ ಕೊಟ್ಟಿದ್ದೀರೇನೋ ಅಂತ ನಾನ್ ಅನ್ಕೊಂಡೆ. ನೀವು ಮರ್ತೋಗ್ಬಿಟ್ರಾ? ನಾನೇನು ಹೇಳಿಲ್ವೆ. ಹಾಗಾದ್ರೆ ರಚನಾ ಅತ್ತಿಗೆ ಹಂಗ್ಯಾಕ್ ಮಾಡಿದ್ರು? ನನಗ್ ಗೊತ್ತಮ್ಮ ಅವಳು ಯಾಕೆ ಹಂಗ್ ಮಾಡಿರ್ತಾಳೆ ಅಂತ. ಸರಿ ಆಯ್ತು, ನೀನ್ ಬಾ ನನ್ ಜೊತೆ ಈಗ. ಹಂಗಂತ ಹೇಳಿ ಅವರಿಬ್ರು ಅವರ ಜೇಠಾನಿ ಮನೆಗೆ ಹೋಗ್ತಾರೆ. ನಾನ್ ಕೇಳ್ತಿರೋದು ನಿಜನಾ ರಚನಾ? ನೀನ್ ಯಾಕೆ ಹಿಂಗ್ ಮಾಡ್ದೆ? ಯಾಕ್ ತಪ್ಪು ಮಾಡ್ದೆ ನೀನು? ಅವಳಗ್ ಗೊತ್ತಾಯ್ತು ಅವಳು ಹೆಂಗೋ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂತ. ಈಗ ಕತೆಗಳು ಹೇಳಕ್ಕೆ ಶುರು ಮಾಡ್ತಾಳೆ. ಅರೇ ಶೀತಲ್, ನಾನ್ ಸುಮ್ನೆ ನಿನ್ನ ಚುಡಾಯಿಸೋಣ ಅಂತ ಅನ್ಕೊಂಡೆ. ಸಿಕ್ಕಾಕೊಂಡ್ನ? ಈ ತರ ಚುಡಾಯಿಸೋದ್ ಕೂಡ ನನ್ ಕೈಲಾಗಲ್ಲ ನೋಡು. ಹೊಸ ಸೊಸೆ ಅಲ್ವಾ, ಜಟಾನಿ ಬೇರೆ, ಸ್ವಲ್ಪ ನಿನ್ನ ಆಡ್ಸೋಣ ಅಂತ ನನ್ ಪ್ಲಾನ್ ಇತ್ತು ಕಣೆ, ಅಷ್ಟೇ. ಅದನ್ನ ಬಚ್ಚಿಟ್ರೆ ನಿಮ್ಮತ್ತೆ ನಿನ್ನ ಚೆನ್ನಾಗ್ ಬೈತಾರಲ್ವಾ, ಅದಕ್ಕೆ ಸ್ವಲ್ಪ ಜೋಕ್ ಮಾಡೋಣ ಅನ್ಕೊಂಡೆ. ಆದ್ರೆ ಇವಳಿದಾಳಲ್ವಾ ಮೀನಾ, ಎಲ್ಲ ಹೇಳ್ಬಿಟ್ಲಮ್ಮ. ಅಕ್ಕ, ಇದು ಒಳ್ಳೇದ? ನೀವೇ ಹೇಳಿ, ಈ ತರ ಮಜಾಕ್ ಯಾರಾದ್ರೂ ಮಾಡ್ತಾರಾ? ಪಾಪ ಹೊಸ ಹುಡುಗಿ ಬೇರೆ, ಪಾಪ 2 ದಿನದಿಂದ ಎಷ್ಟು ಬೇಜಾರಾಗಿದ್ದಾಳ ಗೊತ್ತಾ? ಅವಳ ಕೈಯಲ್ಲಿ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ಮಾಡಕ್ಕಾಗಿಲ್ಲ ಅಂತ ತುಂಬಾನೇ ಬೈದ್ಬಿಟ್ಟೆ ನಾನು. ನಿಜವಾಗ್ಲೂ ನನಗೆ ತುಂಬಾನೇ ಬೇಜಾರಾಗ್ತಿದೆ ನೋಡಿ. ರಚನಾ, ಈ ತರ ಮಾಡೋದು ನನಗೆ ಸ್ವಲ್ಪನೂ ಇಷ್ಟನೇ ಆಗಿಲ್ಲ. ರಚನಾ, ಇನ್ಮೇಲೆ ದಯವಿಟ್ಟು ಈ ತರ ಅರ್ಕತೆಗಳನ್ನ ಮಾಡ್ಬೇಡ. ಬಾಯಿ ಮುಚ್ಕೊಂಡ್ ನಿನ್ ಮನೇಲಿದ್ರೆ ಸಾಕು. ಇವಳು ನಿನ್ನ ದೇವ್ರಾಣಿ, ಅವಳ ಜೊತೆ ನೀನು ಒಳ್ಳೇದಾಗ್ ನಡ್ಕೋಬೇಕು, ಅರ್ಥ ಆಯ್ತಾ? ಕಲಾವತಿ ಅತ್ಗೆ, ನಾನ್ ನಿಮ್ ಜೊತೆ ಹೆಂಗ್ ಒಳ್ಳೇದಾಗಿದ್ದೀನೋ ಇವಳು ನನ್ ಸೊಸೆ ಜೊತೆ ಹಂಗೆ ಇರ್ಬೇಕು.
ಮತ್ತೆ ಇದರಿಂದ ನಮ್ಮಿಬ್ಬರ ಮಧ್ಯೆ ಇರುವ ಸಂಬಂಧನೂ ಹಾಳಾಗತ್ತೆ ನೋಡ್ಕೊಳ್ಳಿ. ಸರಿ ಆಯ್ತಮ್ಮ ಶೀತಲ್, ಇವತ್ತು ಸಾಯಂಕಾಲ ನಾವು ಮದ್ವೆಗೆ ಹೋಗ್ಬೇಕಲ್ವಾ? ನೀನು ಇದೇ ದೊಡ್ಡ ಜುಮ್ಕಾ ಹಾಕೋ ಆಯ್ತಾ? ನೀನು ತುಂಬಾ ಸುಂದರವಾಗಿರ್ತೀಯಾ? ಜುಮ್ಕಾ ಸಿಕ್ತಮ್ಮ. ನನ್ನ ಸೊಸೆ ಮುಖದಲ್ಲಿ ಕೂಡ ಕಳೆ ಬಂತು. ನನ್ನ ಸೊಸೆ ಮುಖ ಪಾಪ ಎಷ್ಟು ಸಪ್ಪಗಿತ್ತಪ್ಪ. ಅಯ್ಯೋ ಅತ್ತೆ, ನಿಜವಾಗ್ಲೂ ತಲೆನೇ ಕೆಟ್ಟೋಗಿತ್ ನೋಡ್ಕೊಳ್ಳಿ. ನೀವು ನಿಜ ಹೇಳ್ತಿದ್ದೀರಾ. ಈ ಜುಮ್ಕಾ ಸಿಕ್ಕದ್ಮೇಲೆನೇ ಇವಾಗ ಸಮಾಧಾನ ಆಗ್ತಿದ್ದೆ ನನ್ಗೆ. ನಿಜವಾಗ್ಲೂ ನೀವ್ ಹೇಳ್ದಂಗೆ ಇನ್ಮೇಲೆ ಈ ಜುಮ್ಕಾನ ಕೇರ್ಫುಲ್ ಆಗಿ ಇಟ್ಕೋತೀನಿ. ಆ ದಿನದಿಂದ ಜುಮ್ಕಾನ ಇನ್ನೂ ಕೇರ್ಫುಲ್ ಆಗಿ ಇಟ್ಕೋತಾಳೆ. ರಚನಾ ಹತ್ರ ಸ್ವಲ್ಪ ಭದ್ರವಾಗಿರ್ತಾಳೆ, ಯಾಕಂದ್ರೆ ಮತ್ತೆ ರಚನಾ ಈ ತರ ಹರಕತೆಗಳನ್ನು ಮಾಡಬಾರ್ದು ಅಂತ. ಮನೀಷಾ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ಲು. ಅವಳ ಗಂಡ ಆಟೋ ಓಡಿಸ್ತಾ ಇದ್ದ. ಆದ್ರೆ ಕೆಲವು ದಿನಗಳ ಹಿಂದೆನೆ ಒಂದು ಆಕ್ಸಿಡೆಂಟ್ ಅಲ್ಲಿ ಅವನು ಅವನ 2 ಕಾಲ್ಗಳನ್ನ ಕಳ್ಕೊಂಡ. ಇವಾಗ ಅವನು ಫುಲ್ ಬೆಡ್ ರೆಸ್ಟ್ ಅಲ್ಲಿ ಇದ್ದ. ಇವಾಗ ಮನೆ ಜವಾಬ್ದಾರಿ ಎಲ್ಲ ಮನೀಷಾನೇ ನೋಡ್ಕೊಳ್ಬೇಕಾಗಿತ್ತು. ಮನೀಷಾ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಮನೆ ಕೆಲಸ ಎಲ್ಲಾನ ಮುಗಿಸ್ತಾ ಇದ್ಲು. ತನ್ನ ಅತ್ತೆ ಹಾಗೂ ವಿನೋದ್ಗೋಸ್ಕರ ಅವಳು ಅಡಿಗೆ ಮಾಡಿ ವಿನೋದ್ಗೆ ಔಷಧಿನ ಕೊಟ್ಟು ಹೊರಡ್ತಿದ್ಲು. ಆದ್ರಿಂದ ಸುಮಾರು ಸಲ ಮನೀಷಾ ಶೋರೂಮ್ಗೆ ಹೋಗೋದಕ್ಕೆ ತುಂಬಾ ಲೇಟ್ ಆಗ್ತಿತ್ತು. ಆದ್ರಿಂದ ಅವಳ ಜೊತೆ ಕೆಲಸ ಮಾಡುವ ಇನ್ನೊಬ್ಳು ಹುಡುಗಿ ಸುಮನ್ ಅವಳನ್ನ ಕಂಡ್ರೇನೆ ಇವಳಿಗೆ ಹೊಟ್ಟೆ ಕಿಚ್ಚು. ಅವಳು ಅವಳ ಯಜಮಾನನ ಹತ್ರ ಚಾಡಿ ಹೇಳ್ತಿದ್ಲು. ಏನಾಯ್ತು ಸುಮನ್, ಮನುಷ್ಯ ಕಾಣ್ತಾ ಇಲ್ಲ? ಸರ್, ಅವಳು ಯಾವಾಗ್ಲೂ ಲೇಟಾಗಿನೇ ಬರೋದು. ಕೇಳಿದ್ರೆ ಏನಾದ್ರೂ ಕಾರಣ ಹೇಳ್ತಾಳೆ. ಕೆಲವು ಸಲ ಬಸ್ ಸಿಕ್ಕಿಲ್ಲ ಅಂತಾಳೆ, ಕೆಲವು ಸಲ ಗಂಡನಿಗೆ ಹುಷಾರಿಲ್ಲ ಅಂತಾಳೆ, ಆಮೇಲೆ ಒಂದ್ಸಲ ಈ ತರ ಒಂದ್ಸಲ ಆ ತರ ಹೇಳ್ತಾಳೆ. ಹಾಗೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ ಸರ್. ಅಲ್ಲಿ ನೋಡಿ ಬಂದ್ಬಿಟ್ಲು. ನಮಸ್ಕಾರ ಸರ್. ಏನಾಯ್ತು ಮನುಷ್ಯ, ಟೈಮ್ ಎಷ್ಟಾಗಿದೆ ಅಂತ ಅಲ್ಲಿ ನೋಡು. ಶೋರೂಮಿಗೆ ಇಷ್ಟೊತ್ತಿಗೆ ಬರೋದಾ? ಟೈಮು 10 ಗಂಟೆ ಮೇಲಾಯ್ತು. ಇಷ್ಟೊತ್ತಿಗೆ ಬರ್ತಾ ಇದೀಯಾ? ಸರ್, ನಾನು 10 ಗಂಟೆ ಒಳಗಡೆ ಬರ್ತೀನಿ. ಇವತ್ತೇ ಸ್ವಲ್ಪ ಲೇಟು. ಸುಮನ್ ಹೇಳ್ತಾ ಇರ್ತಾನೆ ನೀ ದಿನಾ ಲೇಟ್ ಬರ್ತೀಯಂತೆ. ಸುಮನ್ ಸುಳ್ಳು ಹೇಳ್ತಿದ್ದಾನಾ? ನಾನಿವತ್ತು ಕಣ್ಣಾರೆ ನೋಡ್ದೆ. ಚೆನ್ನಾಗಿ ಸುಳ್ಳು ಹೇಳ್ತೀಯಾ ಈ ರೀತಿ ತಪ್ಸ್ಕೊಳ್ಳೋದಕ್ಕೆ? ಹಬ್ಬ ಹತ್ರ ಬಂತು, ಗ್ರಾಹಕರು ಬೆಳಿಗ್ಗೆನೇ ಬಂದ್ಬಿಡ್ತಾರೆ. ಒಬ್ಬಂಟಿಗೆ ಸುಮನ್ ಎಷ್ಟು ಕೆಲಸ ಮಾಡ್ತಾಳೆ? ಹೋಗು, ಕೌಂಟ್ರಲಲ್ಲಿ ಹೋಗಿ ನಿಲ್ಲು. ಮತ್ತೆ ಲಂಚ್ ಬ್ರೇಕ್ ನಿಂಗೆ 1/4 ಗಂಟೆ ಮಾತ್ರ, ಅರ್ಧ ಗಂಟೆ ಸಿಗೋದೇ ಇಲ್ಲ. ಮನೀಷಾ ಏನು ಹೇಳ್ದೆ ಕೌಂಟರಲ್ಲಿ ಹೋಗಿ ನಿಂತ್ಕೊಂಡು ಬರೋ ಕಸ್ಟಮರ್ಸ್ಗೆ ಸೀರೆನ ತೋರಿಸ್ತಾ ಇದ್ಲು. ಮನೀಷಾನ ಮಾಲೀಕರು ಬೈದಿದ್ದನ್ನ ನೋಡಿ ಸುಮನ್ ಮನಸ್ಸೊಳಗಡೆನೆ ತುಂಬಾ ಸಂತೋಷ ಪಡ್ತಿದ್ಲು. ಮನೀಷಾ ಬೆಳಗಿಂದ ಊಟ ಮಾಡ್ಲಿಲ್ಲ, ಯಾಕಂದ್ರೆ ಮನೆ ಕೆಲಸ ಮಾಡುವಾಗ ಅವಳಿಗೋಸ್ಕರ ಸ್ವಲ್ಪ ಸಮಯ ಅವಳಿಂದ ಕೊಡಕ್ಕಾಗ್ಲಿಲ್ಲ. ಪಾಪ ಮನೀಷಾ ದಿನ ಇಡೀ ಕೌಂಟರಲ್ಲಿ ನಿಂತ್ಕೊಂಡು ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಿದ್ಲು. ಆದ್ರೆ ಸುಮನ್ ಏನಾದ್ರೂ ರೀಸನ್ ಹೇಳ್ಕೊಂಡು ಸ್ಟೋರ್ ರೂಮ್ ಒಳಗಡೆ ಹೋಗ್ತಿದ್ಲು, ಏನಾದ್ರೂ ತಿಂದ್ಕೊಂಡು ಸುಮ್ನೆ ಮೊಬೈಲ್ ನೋಡ್ತಾ ಇರ್ತಿದ್ಲು. ಮನೀಷಾ ಬೆಳಗಿಂದ ಏನು ತಿಂದೇ ಇಲ್ಲ. ಸಂಜೆ ಅವಳು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರೂ ಕೂಡ ಮನೆಯಲ್ಲೂ ಮನೆ ಕೆಲಸ ಇತ್ತು. ಅವಳ ಅತ್ತೆಯಿಂದ ಮನೆ ಕೆಲಸ ಯಾವುದೂ ಮಾಡಕ್ಕಾಗಲ್ಲ. ಅವರು ದಿನ ಇಡೀ ಸುಮ್ನೆ ಕೂತ್ಕೊಂಡಿರ್ತಿದ್ರು. ಗಂಡನ್ನ ನೋಡ್ಕೊಳ್ಳೋದು, ಮನೆ ಕೆಲಸ, ಅಡಿಗೆ ಕೆಲಸ, ಹೊರಗಡೆ ಕೆಲಸ, ಇದ್ರಲ್ಲೇ ಪಾಪ ಮನೀಷಾಲ ಜೀವನ ಮುಗ್ದೋಯ್ತು. ಏನಾಯ್ತಮ್ಮ ಸೊಸೆ, ಇವತ್ತು ರೊಟ್ಟಿ ಕೊಡಕ್ಕೆ ತುಂಬಾನೇ ಲೇಟ್ ಆಗ್ತಾ ಇದೆ. ಆಯ್ತು ಅತ್ತೆ, ಇನ್ನು ಸ್ವಲ್ಪ ಹೊತ್ತು. ನಿನಗೆ ಗೊತ್ತಲ್ವಾ ರಾತ್ರಿ ನಾನು ಮಾತ್ರೆ ತಗೊಳ್ಬೇಕು ಅಂತ. ಇಷ್ಟು ಲೇಟಾಗಿ ಊಟ ಕೊಟ್ರೆ ನಾನು ಯಾವಾಗ ಔಷಧಿ ತಿನ್ನೋದು? ಸ್ವಲ್ಪ ಯೋಚನೆ ಮಾಡಮ್ಮ. ಮನುಷ್ಯ ಸ್ವಲ್ಪ ನೀರ್ ಕೊಡಮ್ಮ. ತಗೊಂಬಂದೆ. ಹೀಗೆ ಪ್ರತಿದಿನ ಮನುಷ್ಯ ಪಾಪ ಮನೆ ಕೆಲಸ ಹೊರಗಡೆ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಒಂದು ಭಯಂಕರವಾದ ವಿಷಯ ಮುಂದೆ ಬರ್ತಾ ಇತ್ತು. ಅದ್ರ ಬಗ್ಗೆ ಮನುಷ್ಯಳಿಗೆ ಗೊತ್ತಾಗ್ಲಿಲ್ಲ. ಮನುಷ್ಯ ಮರುದಿನ ಶೋರೂಮ್ಗೆ ಹೋದಾಗ ಓನರ್ ತುಂಬಾ ಕೋಪದಿಂದ ಇದ್ರು. ನಿಶಾ ಹೇಳು, ನಿನ್ನೆ ಈ ಸಿಟಿಲೇ ತುಂಬಾ ಶ್ರೀಮಂತರಾದ ದೇವಿಲಾಲ್ ಮಗಳು ಪೂರ್ಣಿಮಾ ಲೆಹಂಗಾ ತಗೊಳಕ್ ಬಂದ್ರು. ಅವರು 2 ಲಕ್ಷದ ಲೆಹಂಗಾ ತಗೊಂಡ್ರು. ನಾನ್ ನಿಂಗೆ ನಿನ್ನೆನೇ ಹೇಳಿದ್ದೆ ಅದು ಫಿನಿಶಿಂಗ್ಗೆ ಹೋಗುತ್ತಂತ, ಅದನ್ನ ಸರಿಯಾಗಿ ನೋಡ್ಕೋ ಅಂತ. ಆ ಲೆಹಂಗಾ ಒಂದೇ ಒಂದು ಪೀಸ್ ಇತ್ತು, ಅದು ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ನಿಂಗ್ ಗೊತ್ತಾ, ಆ ಲೆಹಂಗಾ ಈಗ ಹರಿದೋಗಿದೆ. ಸಿಸಿಟಿವಿಯಲ್ಲಿ ಮೊದ್ಲು ಆ ಲೆಹಂಗವನ್ನ ನೀನೇ ನೋಡ್ಕೊಂಡಿದೀಯಾ? ಮರ್ಯಾದೆಯಿಂದ ಹೇಳು, ಆ ಲೆಹಂಗಾ ಹೇಗೆ ಹರಿದೋಯ್ತು? ಯಾಕಂದ್ರೆ ಕೊನೆಯದಾಗಿ ನೀನೇ ಶೋರೂಮಿಂದ ಹೋದೆ. ಇಲ್ಲ ಸರ್, ನಾನು ಏನೂ ಮಾಡಿಲ್ಲ. ನನ್ ಮೇಲೆ ನಂಬಿಕೆ ಇಡಿ. ನಿನ್ ಮಾತ್ ನಾನು ಕೇಳೋದೇ ಇಲ್ಲ. ಸಂಜೆ 5 ಗಂಟೆ ತನಕ ಟೈಮ್ ಕೊಡ್ತೀನಿ. ಆ ಲೆಹಂಗವನ್ನ ಸರಿ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ 2 ಲಕ್ಷ ದುಡ್ಡು ಕೊಡ್ಬೇಕು. ನಂಗೆ ನಷ್ಟ ಆಗುತ್ತೆ. ಹೋಗಿಲ್ಲಿಂದ ಅದನ್ನ ಸರಿ ಮಾಡಿ ತಗೋಬಾ, ಇಲ್ಲಾಂದ್ರೆ ದುಡ್ಡು ತಗೋಬಾ, ಇಲ್ಲಾಂದ್ರೆ ಪೊಲೀಸ್ ನಿಮ್ಮನೆಗೆ ಬರುತ್ತೆ. ಮನುಷ್ಯ ಅಳ್ತಾ ಇದ್ಲು, ಬೇಡಿ ಕೇಳ್ಕೊಂಡ್ಲು. ಆದ್ರೆ ಅವನ್ ಮಾತ್ರ ಸ್ವಲ್ಪನೂ ಕರುಣೆ ತೋರಿಸ್ಲೇ ಇಲ್ಲ. ಮನುಷ್ಯ ಅಳುತ್ತಾ ಮನೆಗ್ ಬರ್ತಾ ಇದ್ಲು. ಆವಾಗ ದಾರಿಯಲ್ಲಿ ಒಬ್ರು ಅಜ್ಜಿ ರೋಡ್ ಕ್ರಾಸ್ ಮಾಡಕ್ಕೆ ಕಷ್ಟಪಡ್ತಾ ಇರೋದನ್ನ ನೋಡಿದ್ಲು. ಆವಾಗ ಒಂದು ಗಾಡಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇತ್ತು. ತಕ್ಷಣ ಮನುಷ್ಯ ಅಲ್ಲೇ ಇದ್ದ ಆ ಅಜ್ಜಿನ ಹೇಗೋ ಕಾಪಾಡಿದ್ಲು. ಅಜ್ಜಿ, ಸ್ವಲ್ಪ ನೋಡ್ಕೊಂಡು ನಿಮ್ಗೇನಾದ್ರೂ ಗಾಯ ಆಗಿದ್ರೆ? ತುಂಬಾ ಧನ್ಯವಾದ ಮಗಳೇ, ಚೆನ್ನಾಗಿರು. ಏನಮ್ಮ ಮಾಡೋದು, ನನಗೆ ಕಣ್ಣು ಸರಿಯಾಗಿ ಕಾಣಿಸಲ್ಲ, ಅದಕ್ಕೆ ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಅಮ್ಮ. ಅಮ್ಮ, ನಿಮ್ಮ ಕೈಯಲ್ಲಿದ್ದ ಈ ಚೀಲ ತಗೊಳ್ಳಿ, ಇಟ್ಕೊಳ್ಳಿ. ಮಗು, ನಿನಗೆ ಗೊತ್ತಾ, ಈ ಚೀಲದಲ್ಲಿ ಒಂದು ರೇಷ್ಮೆ ಸೀರೆ ಇದೆ. ಆ ರೇಷ್ಮೆ ಸೀರೆ ಇಟ್ಕೊಂಡು
ನಾವು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು ಗೊತ್ತಾ. ಒಂದ್ ಕಾಲದಲ್ಲಿ ನಾನೊಬ್ಳು ದೊಡ್ಡ ಮ್ಯೂಜಿಷಿಯನ್. ಆ ಕಾಲದಲ್ಲಿ ನಾನು ಈ ಸೀರೆನ ಇಟ್ಕೊಂಡು ಏನೇನೋ ಮಂತ್ರಗಳನ್ನ ಮಾಡ್ತಾ ಇದ್ದೆ. ಆದ್ರೆ ಇವಾಗ ವಯಸ್ಸಾಗ್ತಿದೆಲ್ಲ, ನನಗೆ ದೃಷ್ಟಿನೂ ಹೋಗ್ಬಿಡ್ತಮ್ಮ. ಆದ್ರಿಂದ ನನ್ಗೇನ್ ಅನಿಸ್ತಿದೆ ಅಂದ್ರೆ, ವಯಸ್ಸಾಗಿರೋದ್ರಿಂದ ಇದನ್ನ ಯಾರಾದರೂ ಕಟ್ಕೊಂಡು ಹೋಗ್ಬಿಡ್ತಾರೋ ಏನೋ ಅಂತ. ಆದ್ರಿಂದಾನೇ ಇದನ್ನ ಚೀಲದಲ್ಲಿ ಹಾಕ್ಕೊಂಡು ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆದ್ರೆ ನನಗಿವಾಗ ಅನಿಸ್ತಿರೋದು ಏನಂದ್ರೆ, ಸುಮಾರು ದಿನ ನಾನು ಜೀವಂತವಾಗಿರಲ್ಲ. ಈ ಚೀಲನ ನಾನು ನೋಡ್ಕೊಂಡಿರೋಕ್ಕೂ ಆಗಲ್ಲ. ಆದ್ರಿಂದ ಈ ರೇಷ್ಮೆ ಸೀರೆನ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇದರಿಂದ ನೀನು ಏನು ಬೇಕಾದ್ರೂ ಮಾಡ್ಕೋಬೋದು. ಇದರಿಂದ ನೀನೇನಾದರೂ ಹೊಸದಾಗಿ ವ್ಯಾಪಾರ ಕೂಡ ಮಾಡ್ಕೊಳ್ಬೋದಮ್ಮ. ಅಮ್ಮ, ಇವತ್ತು ನನ್ನ ಜೀವನದಲ್ಲಿ ನೀವು ದೇವತೆಯಾಗಿ ಬಂದಿದ್ದೀರಾ ಅಮ್ಮ. ನನಗೆ ಇವತ್ತು ಒಂದು ದೊಡ್ಡ ಸಮಸ್ಯೆ ಬಂದಿದೆ. ನೀವು ನನ್ನ ಜೊತೆ ಯಾಕಮ್ಮ ಮನೆಗೆ ಬರಬಾರ್ದು? ನಾನು ನಿಮ್ಮನ್ನ ನನ್ನ ಜೊತೆನೇ ಇಟ್ಕೊಳ್ತೀನಿ. ಇಲ್ಲಮ್ಮ, ನನಗೆ ತುಂಬ ವಯಸ್ಸಾಗ್ತಾ ಇದೆ. ಎಲ್ಲಾದರೂ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ವಯಸ್ಸಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಜೀವ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ. ಹಾಗಂತ ಹೇಳಿ ಆ ಅಜ್ಜಿ ಅಲ್ಲಿಂದ ಬೇರೆ ಎಲ್ಲಿಗೋ ಹೋಗ್ಬಿಟ್ರು. ಮನುಷ್ಯ ಆ ಬಟ್ಟೆ ತಗೊಂಡು ಮನೆಗೆ ಬಂದ್ಲು. ಅವಳು ಸ್ವಲ್ಪ ಹೆದರಿದ್ಲು. ಅವಳು ಮೆಲ್ಲೆ ಅವಳ ರೂಮಲ್ಲಿ ಅದನ್ನ ಬಿಚ್ಬಿಟ್ಟು ಹೇಳಿದ್ಲು, ಓ ಮಾಯಾ ರೇಷ್ಮೆ ಸೀರೆ, ನನಗೆ ಯಾವ ಥರದ ಲೆಹಂಗಾ ಬೇಕೋ ಅದು ನನ್ನ ಮುಂದ್ಗಡೆ ಬರುತ್ತಾ? ಮನುಷ್ಯ ಹಾಗೆ ಹೇಳಿದಾಗ ಅವಳ ಮುಂದ್ಗಡೆ ಶೋರೂಮಲ್ಲಿ ಕಾಣೆಯಾಗಿದ್ದ ಅದೇ ರೀತಿ ಲೆಹಂಗಾ ಪ್ರತ್ಯಕ್ಷವಾಯಿತು. ಮನುಷ್ಯಳಿಗೆ ಅದನ್ನ ನಂಬಲಿಕ್ಕೆ ಆಗ್ಲಿಲ್ಲ. ಅವಳ ಕಷ್ಟ ಎಲ್ಲ ಒಂದು ಕ್ಷಣದಲ್ಲಿ ದೂರ ಆಗಿತ್ತು. ಅವಳು ಆ ಲೆಹಂಗಾನ ಪ್ಯಾಕ್ ಮಾಡಿ ಶೋರೂಮ್ಗೆ ಅದನ್ನ ತಗೊಂಡ್ ಬಂದು ಕೊಟ್ಲು. ಲೆಹಂಗಾ ಸರಿಯಾಗಿರೋದನ್ನ ನೋಡಿ ಆ ಶೋರೂಮ್ ಮಾಲೀಕ ತುಂಬಾನೇ ಶಾಕ್ ಆದ. ಅವಳನ್ನ ಯಾವುದೇ ಪ್ರಶ್ನೆನೂ ಇವಾಗ ಅವನಿಂದ ಕೇಳಕ್ಕಾಗಲ್ಲ. ಸರ್, ನಾನು ಇವತ್ತೇ ನಿಮ್ಮ ಶೋರೂಮಿಂದ ಕೆಲ್ಸನ ಬಿಡ್ತಾ ಇದ್ದೀನಿ. ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ಕೆಲಸ ಮಾಡೋದು ವೇಸ್ಟೇ ಸರ್, ನನ್ನನ್ನ ಕ್ಷಮಿಸ್ಬಿಡಿ. ಹಾಗಂತ ಹೇಳಿ ಮನುಷ್ಯ ಮನೆಗೆ ಬಂದ್ಲು. ಮನುಷ್ಯ ಆ ರೇಷ್ಮೆ ಸೀರೆಯ ಸಹಾಯದಿಂದ ಸುಂದರವಾದ ಲೆಹಂಗಾಗಳನ್ನ ಪ್ರತ್ಯಕ್ಷ ಮಾಡಿ ಅದನ್ನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾರ್ತಾ ಇದ್ಲು. ಆ ಲೆಹಂಗಾ ನೋಡಕ್ಕೆ ತುಂಬಾ ಸುಂದರವಾಗಿರೋದ್ರಿಂದ ಎಲ್ಲಾ ಕಸ್ಟಮರ್ಸ್ಗಳು ತುಂಬಾನೇ ಇಷ್ಟ ಆಯಿತು. ಅದು ಮಾತ್ರವಲ್ಲ, ಅಕ್ಕಪಕ್ಕದ ಊರುಗಳಲ್ಲೂ ಕೂಡ ಮನುಷ್ಯರ ಲೆಹಂಗಾ ವ್ಯಾಪಾರ ಆಯಿತು. ಅದ ನೋಡಿ ಅವಳ ಗಂಡ ಹಾಗೂ ಅತ್ತೆ ಸಂತೋಷಪಟ್ರು. ಮನುಷ್ಯ ಮನೆಯವ್ರ ಹತ್ರ ಆ ರೇಷ್ಮೆ ಸೀರೆಯ ಬಗ್ಗೆ ಎಲ್ಲ ಹೇಳಿದ್ಲು. ಯಾವ ಶೋರೂಮ್ ಅಲ್ಲಿ ಮನುಷ್ಯ ಕೆಲಸ ಮಾಡ್ತಿದ್ಲೋ ಆ ಶೋರೂಮ್ ಮಾಲೀಕನಿಗೆ ನಿಜ ಏನು ಅನ್ನೋದು ಅರ್ಥ ಆಯ್ತು. ನಿಜವಾಗ್ಲೂ ತಪ್ಪು ಮಾಡಿದ್ದು ಸುಮನ್. ಅವಳೇ ಆ ಲೆಹಂಗಾನ ಹಾಳು ಮಾಡಿದ್ದು. ಆ ಮಾಲೀಕ ಸುಮನ್ನ ಕೆಲ್ಸದಿಂದ ತೆಗೆದು ಮನುಷ್ಯ ಹತ್ರ ಬಂದು ಅವಳತ್ರ ಕ್ಷಮಾಪಣೆ ಕೇಳ್ದ. ಮನುಷ್ಯ ಅವನನ್ನ ಕ್ಷಮಿಸಿದ್ಲು, ಆದ್ರೆ ಅವನಿಗೆ ಲೆಹಂಗಾ ಮಾತ್ರ ಕೊಟ್ಟಿಲ್ಲ. ಅವನು ಸರಿ ಅಂತ ವಾಪಸ್ ಹೋಗ್ಬಿಟ್ಟ. ಮೆಲ್ಲೆ ಮೆಲ್ಲೆ ದಿನೇಶ್ಗೆ ಅವಳು ಒಳ್ಳೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿದ್ಲು. ಅವನು ಗುಣ ಆದ. ಇವಾಗ ಅವನು ಕೂಡ ಮನುಷ್ಯ ಜೊತೆ ಲೆಹಂಗಾ ವ್ಯಾಪಾರದಲ್ಲಿ ಸಹಾಯ ಮಾಡ್ತಿದ್ದ. ದೊಡ್ಡ ದೊಡ್ಡ ಫ್ಯಾಷನ್ ಶೋ ಅಲ್ಲಿ ಮನುಷ್ಯಾಲ ಲೆಹಂಗಾ ಹೋಗ್ತಾ ಇತ್ತು. ಮೆಲ್ಲೆ ಮೆಲ್ಲೆನೆ ಅವ್ರ ಕುಟುಂಬ ಇವಾಗ ಶ್ರೀಮಂತ ಕುಟುಂಬವಾಗಿ ಬದಲಾಯಿತು. ಮನುಷ್ಯ ಯಾವುದಕ್ಕೋಸ್ಕರ ಇಷ್ಟು ದಿನ ಕಾಯ್ತಿದ್ಲೋ ಆ ಸಂತೋಷನ ತನ್ನ ಅತ್ತೆ ಹಾಗೂ ಗಂಡನಿಗೆ ಕೊಟ್ಲು. ಮನೆಗೆ ಬರೋ ಸೊಸೆ ಯಾವಾಗ್ಲೂ ಲಕ್ಷ್ಮೀದೇವಿ. ಅದನ್ನ ಮನುಷ್ಯ ರುಜು ಮಾಡಿದ್ಲು. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।